ಝಳಕಿಕೆ ಗ್ರಾಮಸ್ಥರು ಮತ್ತು ನಾವೆಲ್ಲರೂ ಸೇರಿ ಇವತ್ತು DC ಕಚೇರಿ ಎದುರುಗಡೆ ಒಂದು ಪ್ರತಿಭಟನೆ ಮಾಡಿ ಒಂದು ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ. ಸುಮಾರು ಒಂದು ತಿಂಗಳ ಹಿಂದೆ ಝಳಕಿಕೆ ಗ್ರಾಮದ ಒಬ್ಬ ಸಂಜು ಅನ್ನೋನಿಗೆ ಸೇಡಂ ಪೊಲೀಸರು ಅರೆಸ್ಟ್ ಮಾಡಿ ಅಲ್ಲಿ ಸೇಡಂನಲ್ಲಿ ಆದಂಥ ಬಂಗಾರ ಕಳ್ಳತನ ನೀನೇ ಮಾಡಿದಿ ಅವೆಲ್ಲ ಕೊಡಬೇಕು ಅಂತಂದು ಅವನಿಗೆ ಹೊಡೆದು ಹೆದರಿಸಿ ಇದು ಮಾಡಿದಾಗ ಅವ ಅಲ್ಲಿಂದ ಏನು ಮಾಡ್ತಾನೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಸುಳ್ಳು ಹೆಸರುಗಳು ಹೇಳ್ತಾನೆ, ಝಳಕಿದವರು ಇಂಥವ್ರು ನಾ ಮಾರಿನಿ ಅಂತಂದು. ಮತ್ತು ಅಲ್ಲಿಂದ ಬರ್ತಾನೆ, ಬಂದು ಅವ ವಿಷ ಕುಡಿತಾನೆ. ಕುಡಿದು ಆಮ್ಯಾಗ ಮತ್ತೆ ಪೊಲೀಸರು ಅವನಿಗೆ ಹಿಡ್ಕೊಂಡು ತಂದಾಗ ನಾ ವಿಷ ಕುಡಿದು ಬಂದೀನಿ ರೀ, ನಾ ಹೆಂಗೂ ಸಾಯ್ತೀನಿ, ನಾ ನಿಮ್ಮ ಹೊಡೆತಿಗೆ ಇದು ಹೆಸರುಗಳು ಹೇಳೀನಿ, ನಾ ಬಂಗಾರ ಕದ್ದಿಲ್ಲ, ನಾ ಯಾರಿಗೆ ಮಾರಿಲ್ಲ ಅಂತಂದು ಹೇಳ್ತಾನೆ. ಅವಾಗ ಪೊಲೀಸರು ಹೆದರಿ ಏನು ಮಾಡ್ತಾರೆ, ಇವ ವಿಷ ಕುಡಿದು ಸಾಯಂಗನ ಅಂತಂದು ಅಡ್ಮಿಟ್ ಮಾಡಿ ನಮ್ಗೆ ಈ ಕೇಸ್ದಾಗ ಏನೂ ಮಾಡಲ್ರಿ ಅಂತಂದು ಹೇಳ್ತಾರೆ. SP ಅವ್ರಿಗೂ ಮಾತಾಡೀವಿ ಅವಾಗ, ಮತ್ತು ಇನ್ಸ್ಪೆಕ್ಟರ್ ಅವ್ರಿಗೂ ಮಾತಾಡೀವಿ. ಆದ್ರೆ ಒಂದು ತಿಂಗಳು ಬಿಡ್ತಾರೆ, ಯಾಕಂದ್ರೆ ಅವ ಆರಾಮ ಆದ ಬಳಿಕ ಮತ್ತೆ ಈಗ ಏನು ಮಾಡ್ಲಿಕತ್ತಾರ, ಬಂದು ಆ ಊರಾಗಿದ್ದಂಥ ಎಲ್ಲ ಅಮಾಯಕರಿಗೆ ನಿಮ್ಮ ಹೆಸರು ಹೇಳ್ಯಾನ ಕಾಸಿಮ್ ಅನ್ನೋರಿಗೆ, ಪೂಜಾರಿ ಅನ್ನೋರಿಗೆ ರಾತ್ರೋರಾತ್ರಿ ಬಂದು ಅವ್ರಿಗೆ ಹಿಡ್ಕೊಂಡು ಹೋಗಿ ನೀ ಬಂಗಾರ ಇಷ್ಟು ಕೊಡಬೇಕು, ಅವ ಹೇಳ್ಯಾನ ಸಂಜು ನಿನ್ನ ಹೆಸರು ಅಂತಂದು ಜಬರ್ದಸ್ತಿ ಇವ್ರಿಗೆ ಇಲ್ಲಿ ಎದುರ ಜಂಡು ಬಾಂಬ ಕಟ್ಗೆ ಇಡೋದು, ನೀ ಒಪ್ಕೋತಿಲ್ಲ ಇಲ್ಲಾಂದ್ರೆ ನಿನಗೆ ಇದ್ರಲ್ಲೇ ಹೊಡಿತೀವಿ ಅಂತಂದು ಹೆದರ್ಸೋದು. ಮತ್ತು ಅವ ಸಂಜುಗೆ ಏನು ಹೇಳ್ಯಾರಂತ, ನೀ ಊರಾಗ ಯಾರು ಸೌಕರ್ಯ ಅಂಥವ್ರ ಹೆಸರು ಹೇಳು, ನೀ ಯಾಕೆ ಇದು ಮಾಡ್ತೀವಿ, ಸುಮ್ಮನೆ ಸುಳ್ಳು ಹೆಸರುಗಳು ಕೇಳೋದು. ಅದಕ್ಕೆ ಇದು ತನಿಖೆ ಯಾವ ರೀತಿ ಮಾಡ್ಲಿಕತ್ತಾರ, ಜಬರ್ದಸ್ತಿ ರಿಕವರಿ ಮಾಡಿ ಅವ್ರು ಅಲ್ಲಿ ಶಬಾಸ್ ಅನ್ಸ್ಕೊಳ್ಳೋದಕ್ಕಿಂತ ಇಲ್ಲಿ ಅಮಾಯಕರಿಗೆ ಇಲ್ಲಿ ಇಷ್ಟು ಅನ್ಯಾಯ ಮಾಡೋದು ಯಾವುದು ನ್ಯಾಯ ಇದು ಅಂತ ನಾವು ಕೇಳ್ತೀವಿ. ಅಮಾಯಕರಿಗೆ ಅನ್ಯಾಯ ಆಗಬಾರ್ದು, ಅವ್ರ ಮ್ಯಾಗ ದಬ್ಬಾಳಿಕೆ ಆಗಬಾರ್ದು, ಇದು ನಿಷ್ಪಕ್ಷಪಾತದಂಥ ತನಿಖೆ ಮಾಡಬೇಕು ಅಂತಂದು ಇವತ್ತು ನಾವು ಮನವಿ ಕೊಡ್ಲಿಕ್ಕೆ ಬಂದೀವಿ. ಅವ್ರ ಅಷ್ಟೇ, ಅವರು ಹೆಂಗೆ ಲಿಂಕ್ ಹಚ್ಚಾರ, ಹೆಂಗೆ ಎವಿಡೆನ್ಸ್ ಅದ ಗೊತ್ತಿಲ್ಲ. ಸುಮ್ಮನೆ ಈಗ ಅಮಾಯಕರು ಇಷ್ಟೆಲ್ಲ ಜನ ಬಂದಾರ ಅಂತಂದ್ರೆ ಸುಮ್ಮನೆ ಬರೋಲ್ಲ, ಯಾರು ಇಲ್ಲಿ ಬಂಗಾರ ತೊಗೊಂಡಿಲ್ಲ. ಅದಕ್ಕೆ ನಾವು ಇದು ಸುಳ್ಳಕ್ಕೆ ಆ ಒಂದು ಹೇಳಿಕೆ ಮ್ಯಾಗ ಅಥವಾ ಅವ ನಾನು ಕಳ್ತನ ಮಾಡಿಲ್ಲ ಅಂತ ಹೇಳ್ತಾನೆ. ಸರಿಯಾಗಿ ತನಿಖೆ ಮಾಡಿರಿ, ಅಮಾಯಕರಿಗೆ ತೊಂದರೆ ಕೊಡಬೇಡ್ರಿ. ಆಳಂದದಲ್ಲಿ ಇದು ಭಾಳ ದಿವಸದಿಂದ ಈ ರೀತಿ ಮಾಡಗತ್ತಿದ್ರು. ಒಂದು ವರ್ಷದಿಂದ ಆಳಂದ ಸರಫ್ ಬಜಾರ್ದವ್ರು ಎಲ್ಲರೂ ಅಂಗಡಿಗಳು ಬಂದ್ ಮಾಡಿದರು. ಯಾಕಂದ್ರೆ ಈ ರೀತಿ ಸುಳ್ಳು ಹೇಳಿಕೆಗಳ ಮ್ಯಾಗ ಪೊಲೀಸರು ಬಂದು ಬಂಗಾರ ದುಕಾನ್ದವ್ರಿಗೆ ಅರೆಸ್ಟ್ ಮಾಡಗತ್ತೀವಿ. ಅದಕ್ಕೆ ಬಂಗಾರ ದುಕಾನ್ದವ್ರೆ ನಮ್ಗೆ ವ್ಯಾಪಾರ ಬೇಡ ಅಂತಂದು ಬಂದ್ ಮಾಡಿದ್ರು. ಒಂದು ತಿಂಗಳು ಆದ ಬಳಿಕ ಭರವಸೆ ಕೊಟ್ಟ ಬಳಿಕ ಮತ್ತೆ ಅವ್ರು ಅಂಗಡಿ ತೆರೆದವ್ರು. ಇದು ಒಂದು ಹರಾಸ್ಮೆಂಟ್ ಆಗ್ಲಿಕತ್ತದ ಜನರಿಗೆ. ಅದಕ್ಕೆ ಇದು ನಿಲ್ಲಿಸಬೇಕು ಅಂತಂದು ಈ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ. 6 ಗಂಟೆ ಬಂದು ಮಾತ್ರ ರಾತ್ರಿ ಬೆಳಗ್ಗೆ ಗಾಡಿಯಾಗ ತೊಗೊಂಡು ಲಾತೂರ್ ಸೈಡ ಉಮ್ಮೂರ್ಗ ಸೈಡ ತಿರುಗಿಸ್ಕೊಂಡು ಒಯ್ದು ಕುಂಡ್ರಿಸಿದ್ರು. ಮರ್ದಿನ ಮುಂಜೆ ಮತ್ತು 4 ಗಂಟೆಗೆ ಹಗಲು 4 ಗಂಟೆಗೆ ಈ ಮಗನಿಗೆ ಹೋಣಿಸ್ರಿ 10 ತೊಲಿ ಬಂಗಾರ ಕೊಟ್ಟನ ಹೇಳ್ಯಾನ ನಿನಗೆ. ಸಂಜೆ ಹೇಳ್ಯಾನ 10 ತೊಲಿನ ಕೊಡಬೇಕು ಸರ್, ನಾ ತೊಗೊಂಡಿಲ್ಲ, ಎಲ್ಲಿದು ಕೊಡ್ರಿ ಅಂದ. ಎಲ್ಲಿದು ಕೊಡ್ಲೇನ, ಜಂಡು ಬಾಂಬ್ ತೊಗೊಂಬರ್ರಿ. ಆ ಜಂಡು ಬಾಂಬ ಖಾರ ಹತ್ತಿರ ಕಟ್ಗೆ ಹಚ್ಕೊಡ್ರಿ ಹ್ಞೂ ಹತ್ತಾನ ಅಂದು. ಅವ 10 ತೊಲಿ ಹೇಳ್ಯಾನ, 4 ತೊಲಿಯರೇ ಕೊಡಬೇಕು, ನೀ 4 ತೊಲಿಯರು ಸರ್, ನಾ ತೊಳ್ಳಾರ್ರಿ ಎಲ್ಲಿದು ಹ್ಞೂ ಅಲ್ರಿ, ನೀವು ಹ್ಞೂ ಅಲ್ಲಿಲ್ಲ ಅಂದ್ರೆ ಖಾರ ಹೊಡಿ ತೊಗೊಂಡಕ್ಕೆ ಜಂಡು ಬಾಂಬ್ ಖಾರ ಹಚ್ಚೋದ್ರು. ಅದಕ್ಕೆ ಹಚ್ಚನ 4 ತೊಲಿ ಆಯ್ತು ರೀ ಸರ್, ನಾನು ಕೊಡ್ತಾ ತೋರಿ ಅಂದ. ನಾನು ಈಗ ಹೋಗೋಣ ಕೊಡ್ಬೇಕಂದ್ರು. ಈಗ ಹೋಗೋಣ ಕೊಡೋಕ್ಕಿಲ್ರಿ, 8 ದಿನ ಟೈಮ್ ಕೊಡ್ರಿ, ಹೊಲ ಮಾರ್ತೀನಿ, ಯಾರೇ ಹೊಲ ಮಾರಿದ್ರೆ ಕೊಡಬೇಕು, ನಾನು ಬಲ್ಲರ ರೊಕ್ಕ ಇಲ್ಲ, ನನಗೆ ಆಲ್ರೆಡಿ 7 ಲಕ್ಷ ಸಾಲ ಅದ. ಆದ್ರೂ ನೀವು ಕೊಡೋಣ ಅಂದ್ರೊಳಗೆ ನಾನು ಇದ್ದದ 2 ಎಕರೆ ಕೊಡುವನವ್ರು ಯಾರು ರೀ? CPI ರೀ, DSI ರೀ, ಇವರಿಬ್ಬರು ಕೊಡುವನ ರೀ. ನಾವು ಏನೂ ಇಲ್ಲ ಸರ, ನಾವು ಒಟ್ಟ ಮುಂಜಾನೆ ಸರ 6 ಗಂಟೆ ಆಯ್ತಂದ್ರೆ ದುಕಾನಕ್ಕೆ ಹೋಗೋದು, ದಂಧ ಮಾಡೋದು, ಮಾರ್ಕೆಟ್ ಬರೋದು, ಕಾಯಿಪಲ್ಯ ಮಾರೋದು, ಇದಕ್ಕೆ ಬಿಟ್ಟು ನಮ್ಮ ದಂಧ ಇಲ್ಲ ರೀ. ಡೈಲಿ ನಾವು ದಂಧ ಮಾಡ್ಕೊತಿದ್ದು. ರಾತ್ರಿ ಬಂದರು ಎಪ್ಸ್ಕೊಂಡು ತೊಗೊಂಡು ಹೋದ ಬಳಿಕ ನಾನು ಕದ್ದಿಲ್ ನೀವು ಎಲ್ಲಿ ಬಾಯ್ತು ಅಲ್ಲಿ ಬರ್ತೀನಿ ನಿನ್ಕೋರಿ ಈಗ ಹೇಳ್ದ. ಅಂದ ಬಳಿಕ ಮಾದಾನಿಪರ್ಗ ಸ್ಟೇಷನ್ಗೆ ಹೋಗೋದು ಅಂದು. ಮಾದಾನಿಪರ್ಗ ಸ್ಟೇಷನ್ಗೆ ಅಂದು ರಾತ್ರಿ ಸೇಡಂ ಸ್ಟೇಷನ್ಗೆ ಹೋಯ್ದರು. ಸೇಡಂ ಸ್ಟೇಷನ್ಗೆ ಹೋಯ್ದು ರಾತ್ರಿ ಬಿಟ್ಟು ಮರ್ದಿನ ಮುಂಜಾನೆ ಅವ್ರು ಯಾರನ್ನೂ ಬರಲಿಲ್ಲ. ನಮ್ಗೆ ಅಲ್ಲಿ ಕುಂಡ್ರಿಸ್ಬಿಟ್ರು, ಇಬ್ಬರು ಬಿಸಿಗಳಿಗೆ ಬಿಟ್ಟರು, ನಮ್ಗೆ ನಾಷ್ಟಾ ತಂದು ಕೊಟ್ಟರು, ಮಾಡಿದ್ರು. ಸಂಜೆಗೆ 6 ಗಂಟೆ ಮತ್ತೆ ಗಾಡಿಯಾಗ ಕುಣ್ಸ್ಕೊಂಡು ಸೋಮ ಹಳ್ಳಿ ತಿರುಗಿಸೋ, ನಮ್ಗೆ ಏನೂ ಕೇಳಿಲ್ಲ, ಏನೂ ಎನ್ಕ್ವೈರಿ ಮಾಡಲಿಲ್ಲ. ಇದು ಮುಂದೆ ಏನದ, ಅವ ಸಂಜೆ ನಮ್ಮ ಹೆಸರು ಹೇಳ್ಯಾನ ಅಂತ ಹೇಳಿದ್ರಲ್ಲ, ಅವ ಸಂಜೆ ಆ ಸ್ಟೇಷನ್ದಾಗೆ ಇಲ್ಲ. ಆ ಸ್ಟೇಷನ್ದಾಗ ನಾವು ಓಡೋಗ್ಯಾನ. ಆ ಸಂಜೆ ಅವನಿಗೆ ಇಲ್ಲಿ ಊರಾಗ ಬಂದಾನ, ಊರಾಗ ಅವ ಎಣ್ಣೆ ಕುಡ್ದಾನ. ಎಣ್ಣೆ ಕುಡಿದ ಬಳಿಕ ಅವನಿಗೆ ಹಿಡ್ಕೊಂಡು ಊರ್ದವ್ರು ಜನ ಹಿಡಿದಾಗ ಅವ ಏನಂದಾನ, ನಾ CPI ನಾ ಶರಣಾಯ್ತೀನಿ ಅಂತ CPI ಕೊರಾಳಿಗೆ ಬಂದು ಶರಣಾಗ್ಯಾರ ಅವರು. ಶರಣಾದ ಬಳಿಕ CPI ಮುಂದೆ ಈಗ ಗೌಡ್ರಿಗೂ ಒಂದು ಗುಂಜಿ ಕೊಟ್ಟಿಲ್ಲ, ಪೂಜಾರಿಗೂ ಒಂದು ಗುಂಜಿಗೆ ನಾನು ಕೊಟ್ಟಿಲ್ಲ, ನಿಮ್ಮ ಹುಡುಗಿಗಾಗಿ ನೀವೇನು ಹೇಳಿರಿ, ಊರ ಸೌಕರ್ಯ ಯಾರ ರೊಕ್ಕ ಯಾರು ಬಲ್ಯವ ಅವ್ರ ಹೆಸರು ಹೇಳಿದ್ರಿ, ಅವ್ರ ಹೆಸರುಗಳಿಂದ ಅವ್ರಿಗೆ ನಾ ಏನೂ ಕೊಟ್ಟಿಲ್ಲ ಅಂತ ಹೇಳ್ದವ್ರಿಗೆ. ನಾರೇ ಈಗ ಎಣ್ಣೆ ಕುಡ್ದೀನಿ, ನಾ ಎಣ್ಣೆ ಕೊಡೋ 70 ಸಾಯಲಕ್ಕ ನಿಜ ಸಾಯ್ತೀನಿ ಅಂತ ಅವತ್ತು ಎಣ್ಣೆ ಕುಡ್ದ ನಾವು.
ಅಂದ ಬಳಕ ಅವತ್ತು ರಾತ್ರಿ ನಮ್ಗೆ 6 ಗಂಟೆಗೆ ನೀವು ಮೊದಲು ಇಲ್ಲಿ ಸ್ಟೇಷನ್ ತಂದು ಹೋಗ್ರಿ, ಅಲ್ಲಿ ತನಕ ನಮ್ಗೆ 4 ತೊಲಿ ಬಂಗಾರ ತಂದು ಕೊಡ್ರಿ ಅಂತಾರ. ಅವ ಎಣ್ಣೆ ಕುಡಿದ್ರ ಅಂತಾರ, ನೀವು ಮೊದಲು ನನಗೆ ಹೋಗ್ರಿ ಅಂದ ಅವಾಗ ಬಿಟ್ರ. ನಮಗೆ ಬಿಟ್ಟು ಈಗ ಏನು ಮಾಡ್ರಿ, ಮತ್ತೆ ಈಗ ಮಣ್ಣಿನ ದಿನ ಬಂದು ಈ ಕಾಶಿಮಿಗೆ ಹಿಡ್ಕೊಂಡು ಹೋಗ್ಯಾರ. ಈ ಕಾಶಿಮಿಗೆ ಮತ್ತೆ ಇವನಿಗೆ ಏನತ್ತಾರ ಮತ್ತೆ ಈ ಪೂಜಾರಿಗೆ ಅವತ್ತು ನಾನು ನೋಡೋಣ ಪೂಜಾರಿಗೆ ಹೋಯ್ದಾರ, ನೀನು ಸಸಿದಾರ ಕೊಳ ಬಂಗಾರಾಗ ನೋಡಿದೇವ್ ನಾವು, ಆ ಸಸಿದಾರ ಕೊಳ ಒಂದು ಉಚ್ಕೊಡು, ನೀವು ಒಬ್ಬ ಉಚ್ಕೊಡು, ನೀನು ಬಿಡ್ತೋ ಅವ ಗೌಡಗನ ಇಟ್ಕೋತಾವ ಇಲ್ಲಿ ತಾಳಿ ಬಿ ಉಚ್ಕೊಡು ಅಂತ ಹೇಳ್ತಾರ ಅಲ್ಲಿ. ಮಾದೇವ್ರಿ ಹೆಸರು ಶರಣಬಸಪ್ಪ ಏನೋ ಅದಾರ ಸರ್, ಅಷ್ಟು ನಮ್ಗೆ ಗೊತ್ತಿಲ್ಲ. ಆ ಸೈಡ್ದವ್ರು ಶೇಳಂ PSI ಮತ್ತು ಶೇಳಂ CPI ಅವ್ರು ಯಾರು ಸರ್? ಈಗ ನಾವು ಎಲ್ಲಿ ಹೋಗಿ ಬದುಕಬೇಕಂದ್ರೆ ನಮ್ಮ ಬದುಕೇ ಕೊಡಲ್ಲಾಗ್ಯಾರಿ. ಈಗ ನನ್ನ ಮಗನಿಗೆ ಹಿಡ್ದಾರಿ ಸರ್, ಈಗ ಮತ್ತೊಬ್ಬರಿಗೆ ನಾನು ನೋಡ್ತೀವಿ, ಈಗ ನನ್ನ ಮಗನಿಗೆ ಹಿಡ್ದಾರಿ. ಅವನಿಗೆ ಇದು ಎಲ್ಲ ಈಗ ನಾವು ಮಾತಾಡಿದ್ವಿ ಹೇಳಿ ಕಿಸಿಂದ ಭೀ ಅವ್ನಿಗೆ ಅಲ್ಲಿ ಕೊಲ್ ಒಕಾಡಿದ್ರೆ ಭೀ ಪರವಾಗಿಲ್ಲ ರೀ ಸರ. ಏನ್ರಿ ನಮ್ಗೆ ಅದು ಸಾಕಾಗಿ ಹೇಳಕತ್ತೀರಿ. ಅವ್ರಿಗೆ ಪ್ರತಿಯೊಂದು ಮಾತಿಗೆ ನಾವು ಬಂಗಾರನೇ ತೆಗೀರಿ, ನೀವು ಅವ್ರದ್ದೇ ಹೆಸರು ಹೇಳ್ರಿ, ನೀವು ಇವ್ರದ್ದೇ ಹೆಸರು ಹೇಳ್ರಿ, ನೀವು ಸಾಕಾಗುಟ್ಟು ಹೇಳ್ರಿ ಅಂದ್ರೆ ನಾವು ಎಲ್ಲಿದ್ದು ಬಂಗಾರ ತೆಗೆದುಕೊಟ್ಟು ನಾವು ಬಂಗಾರ ಕದೀದಿತ್ತಂದ್ರೆ ನಾವು ಯಾಕೆ ಇಷ್ಟೊಂದು ದೇಶದ ಸೇರ್ಕಿಸಿಂದ ನಾವು ಯಾಕೆ ಇಷ್ಟು ಹೈರಾಣ ಆಗ್ತಿದ್ದೇವ್ರಿ. ನಾವು ಎಲ್ಲೋ ಬಂಗ್ಲಾ ಕಟ್ಟಿ ಎಲ್ಲೋ ಸೌಕಾರಾಗಿರ್ತಿದ್ದೇವ್ರಿ ಸರ್. ನಮ್ಮ ಮನೆ ಭೀ ನೀವು ಬಂದು ನೋಡ್ರಿ, ನಾವು ಎಲ್ಲೇ 4 ಪತ್ರದಾಗ ಸಂಸಾರ ಮಾಡ್ತೇವ್ರಿ ಸರ್. ಇನ್ನೂ ಭೀ ಆದ್ರೆ ವರ್ಷನ ನಾವು ಇಟ್ಟಂಗಿಗೆ ಹೋಗ್ತೇವ್ರಿ, ಯಾವ ಮಾಲಕರು ಬೆಲಕಿಲ್ಲ. ನಾವು ಬೊಂಬೈ ಹೋಗ್ತೇವ್ರಿ, ಚೌರಸ್ತಾಗ ಹೋಗ್ತೇವ್ರಿ, ಎಲ್ಲಂತ ಹೋಗಲ್ಲ ಅಂದ್ರೆ ಆಟೋ ಹೊಟ್ಟಿ ತುಂಬ್ಕೋತೀವಿ. ನಮ್ಗೆ ಹೊಲ ಎಲ್ಲ ಮನೆ ಎಲ್ಲ ಇಟ್ಟೆಲ್ಲ ಮಾಡ್ತೇವೆ ಅಂದ್ರೆ ಭೀ ಇನ್ನೂ ಆದ್ರೂ ಭೀ ನಮ್ಮದು ಬಿಡಲ್ರಿ. ಹ್ಯಾಂಗೆ ಮಾಡೋದ್ರಿ ಸರ? ಇದಕ್ಕೆ ನ್ಯಾಯ ಏನು ಆದಾಯನೂ ನಮ್ಮಂತ ಗರೀಬ್ ಸಾಯ್ಬೇಕು ಹೇಳ್ರಿ. ಇದಕ್ಕೇನು ಜರ ಭೀ ನಮಗೆ ಬೆಲೆ ಆದಾಯ ಏನಿಲ್ರಿ. ನಾವು ನೀವು ಹೇಳ್ರಿ ಬಿಡ್ರಿ, ನೀವು ಇಂಥ ದೇಶದಾಗ ಇರ್ಬೇಡ್ರಿ ಅಂದ್ರೆ ಏನಾದ್ರೂ ಸ್ವಲ್ಪ ಇಸೆ ಕೊಟ್ಬಿಟ್ಟು ನಾವು ಎಲ್ಲಾದ್ರೂ ಹೋಗಿ ಸಾಯ್ತೇವ್ರಿ. ನಿಮಗೆ ಏನು ಹೇಳ್ತಾರೆ ಪೊಲೀಸರು ಬಂದು ಏನು ಹೇಳ್ತಾರೆ? ಪೊಲೀಸರು ಏನು ಬಂದಾರ, ನೀವು ಬಂದಿರಿ, ನೀವು ಕಳ್ತನ ಮಾಡ್ರಿ, ನೀವು ಹೇಳಿರಿ, ಊರನ್ ಮಂದಿಗೆ ಹೇಳದ್ರಿ, ನೀವು ಯಾರಿಗೆ ಹೇಳ್ರಿ, ಸಾವ್ಕಾರ ಮಂದಿಗೆ ಹೇಳ್ರಿ ಅಂತಾರೆ. ನಿಮಗೆ ಏನಾಗ್ಬೇಕ್ರಿ? ಕಾಳು ಏನಾಗ್ಬೇಕು ಸಿಗ್ಬಿದ್ದಾವ? ಮಗ ಆತಾನ, ಮಗ ಆತಾನ. ಅವನ ಹೆಸರೇನ್ರಿ? ಕರ ಅನ್ನದ ರೀ.